ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಅಫಿಸಿಯಲ್. ನಾನು ಚೇತನ್ ಸಿಕೆ. ಇಂದು ನಡೆದ ಸೆಕೆಂಡ್ PUC ಪೂರಸಿತ ಪರೀಕ್ಷೆ, ದ್ವಿತೀಯ PUC ಪೂರಸಿತ ಪರೀಕ್ಷೆ 1ರ ವ್ಯವಹಾರ ಅಧ್ಯಯನ ವಿಷಯದ ಕೀ ಉತ್ತರ ನೋಡ್ತಾವನ ಸಂಪೂರ್ಣ ಉತ್ತರಗಳನ್ನು ಕೊಡ್ತೀನಿ. ತಪ್ಪದೆ ಕೊನೆಯರೆ ನೋಡಿ. ಸೊ ಎಷ್ಟು ಕರೆಕ್ಟ್ ಆಗಿವೆ, ಎಷ್ಟು ತಪ್ಪಾಗಿವೆ ಅಂತ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದ್ರ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಟರ್ಮಿನಲ್ ಎಕ್ಸಾಮ್ ಮುಗಿಯೋರಿಗೆ ನಮಗೆ ಎಲ್ಲ ವಿಷಯ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಬಂದಂಥ ಪ್ರಶ್ನೆಗಳು, ಅಷ್ಟಿಲ್ಲ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಜೊತೆಗೆ ಮುಂದೆ ಬರುವ ಪೂರಕ ಪರೀಕ್ಷೆಗೆ ಅಕೌಂಟೆನ್ಸಿ ವಿಷಯದ ಎಲ್ಲ ಇಂಪಾರ್ಟೆಂಟ್ ಆಗ್ತವೆ. ಸೊ ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಕೊಟ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಪ್ರತಿಯೊಬ್ಬರು ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ಎಷ್ಟು ಆನ್ಸರ್ ಸರಿಯಾಗಿವೆ, ಎಷ್ಟು ತಪ್ಪಾಗಿವೆ ಅಂತ ಖಂಡಿತರು ಶೇರ್ ಮಾಡಿಬಿಟ್ಟು ಹೇಳಿ. ಓಕೆ, ನೋಡ್ತಾ ಹೋಗೋಣ. ಸೊ ಮೊದಲಾಗಿ ಭಾಗ ಎ ನಿಮಗೆ 5 ಮಲ್ಟಿಪಲ್ ಕ್ವಶನ್ಗಳು ಇದ್ವು. ಭಾಗ ಎ ನಿಮಗೆ 5 ಮಲ್ಟಿಪಲ್ ಇದ್ವು. ಆಲ್ಮೋಸ್ಟ್ ಎಲ್ಲ ಕೂಡ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಮೇಲೆ ಬಂದಿದೆ. ನಿಮ್ಮೊಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ವಯವಾಗಿ ಬಂದಿದೆ. ಅರ್ಥ ಆಯ್ತಾ? ಸೊ ಅದೇ ಪ್ಯಾಟರ್ನಲ್ಲಿ ಬಂದಿದೆ. ತುಂಬಾ ಈಸಿ ಅನ್ಕೋತೀನಿ. ನೋಡ್ತಾ ಹೋಗೋಣ. ಒಂದೇ ಪ್ರಶ್ನೆ, ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ? ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ? ಸರಿಯಾದ ಉತ್ತರ ಏನಾಗ್ತದೆ? ಆಪ್ಷನ್ ಎ ಆಗ್ತದೆ. ಆಪ್ಷನ್ ಎ, ಲಾಭ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಹೆನ್ರಿ ಫೊಯಲ್ ಡ್ಯಾಶ್ ಆಗಿದ್ದರು. ಹೆನ್ರಿ ಫೊಯಲ್ ಬಗ್ಗೆ ಕೇಳಿದ್ರು. ಆಪ್ಷನ್ ಎ, ಬಿ, ಸಿ, ಡಿ ಯಾವುದಾಗ್ಬೋದು? ಸರಿಯಾದ ಆಪ್ಷನ್ ಬಿ ಏನಾಗಿದೆ, ನಾವು ಮೈನಿಂಗ್ ಇಂಜಿನಿಯರು. ಸೊ ನಿನ್ನೆ ತಾನು ಹೇಳಿದೆ ನಿಮಗೆ ಮಾಡೆಲ್ ಪೇಪರಲ್ಲಿ ಸೇಮ್ ಅದೇ ಕ್ವಶನ್ ಬಂದಿದ್ದು ನೋಡಿ. ಇನ್ನು ಕ್ವಶನ್ ನಂಬರ್ 3, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಏನಾಗಿರ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ಯೋಜಿಸುವಿಕೆ ಆಗ್ತದೆ. ಯೋಜಿಸುವಿಕೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಸಂಘಟಿಸುವಿಕೆ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂದು ವಿವರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ, ಕರ್ತವ್ಯಗಳ ನಿಯೋಜನೆ ಸರಿಯಾದ ಉತ್ತರ. ಕರ್ತವ್ಯಗಳ ನಿಯೋಜನೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ, ವಿಶಿಷ್ಟ ಉತ್ಪನ್ನ ಆಗ್ತದೆ. ವಿಶಿಷ್ಟ ಉತ್ಪನ್ನದು ಆಭರಣ ಆಗ್ತದೆ. ಅರ್ಥ ಆಯ್ತಾ? ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು, ಇಲ್ಲಿ ಮ್ಯಾಗೆ ಬಿಟ್ಟ ಸ್ಥಳ ಇದು 5 ಮಾರ್ಕ್ಸ್ಗೆ ಬಿಟ್ಟ ಸ್ಥಳ ಇದು. ಪ್ರತಿಯೊಂದಕ್ಕೂ 1 ಅಂಕ. ಆಲ್ಮೋಸ್ಟು ಎಲ್ಲರೂ ಬರೆದು ಅನ್ಕೋತೀನಿ. ತುಂಬಾ ಈಸಿ ಇದ್ದು, ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಿದ್ರು. ಈಸಿ ಇತ್ತು. ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ, ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಏನಾಗಬಹುದು? ತುರ್ತು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ತುರ್ತು ಸಂದರ್ಭ, ಎಮರ್ಜೆನ್ಸಿ ಟೈಮಲ್ಲಿ ಅದನ್ನು ಬಳಸ್ತಾರೆ. ಎಮರ್ಜೆನ್ಸಿ ಟೈಮು ಅಥವಾ ತುರ್ತು ಸಂದರ್ಭ. ನಂತರ ಕ್ವಶನ್ ನಂಬರ್ 7, ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿಪಡಿಸಲಾಗಿದೆ. ಇದು ಏನಾಗ್ತದೆ? ಏಕಬಳಕೆ ಆಗ್ತದೆ. ಏಕಬಳಕೆ ಯೋಜನೆ ಆಗ್ತದೆ. ಏಕಬಳಕೆ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 8 ನೋಡಿ, ಡ್ಯಾಶ್ ನೌಕರರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ. ಏನಾಗಿರ್ಬೋದು? ಸರಿಯಾದ ಉತ್ತರ ಏನಾಗ್ತದೆ? ಬೋನಸ್ ಆಗ್ತದೆ. ಬೋನಸ್ ನೌಕರರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 9, ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಾಗ್ಬೋದು? ಇದು ವ್ಯವಹಾರ ಹಣ ಅಂತ ಆಗ್ತದೆ. ವ್ಯವಹಾರ ಹಣಕಾಸು ಅನ್ನೋದು ಸರಿಯಾದ ಉತ್ತರ. ವ್ಯವಹಾರ ಹಣಕಾಸು ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 10, ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಡ್ಯಾಶ್. ಏನಾಗ್ತದೆ? ಇದು ಸೋಡಿ ಅಂತ ಆಗ್ತದೆ. ನಿನ್ನೆ ಕೂಡ ಹೇಳಿದ್ದೆ ನಿಮಗೆ ಇದು ಬರ್ತದೆ ಅಂತ. ತುಂಬಾ ಇಂಪಾರ್ಟೆಂಟ್ ಕ್ವಶನು. ಸೊ ಅನುಲೇಖನ ಬರ್ಬೋದು, ನೋಡ್ಕೊಳ್ಳಿ ಚೆನ್ನಾಗಿ. ಸೋಡಿ ಆಗ್ತದೆ. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳು ನೀಡುವುದು ಸೋಡಿ ಆಗ್ತದೆ. ಸೊ ನೋಡ್ಕೊಳ್ಳಿ. ನಂತರ ಥರ್ಡ್ ಮೇನು, ಹೊಂದಿಸಿ ಬರೆಯಿರಿ 5 ಪ್ರಶ್ನೆ ಇದ್ದು ಟೋಟಲಾಗಿ 5 ಅಂಕ. ಪ್ರತ್ಯೇಕ 1 ಅಂಕ. 11 ಪ್ರಶ್ನೆ ಎ ಬಿ ನೋಡ್ಕೊಳ್ಳಿ. ನಾನು ಸರಿಯಾದ ಉತ್ತರ ಹೇಳ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಎಷ್ಟು ಕರೆಕ್ಟ್ ಆಗಿವೆ, ಎಷ್ಟು ತಪ್ಪಾಗಿ ನೋಡ್ಕೊಳ್ಳಿ. ಎ, ಕುಟುಂಬ ಸಂಯೋಜನೆ ಅನ್ನೋದು ಏನಾಗ್ತದೆ? ಕುಟುಂಬ ಸಂಯೋಜನೆ ಅನ್ನೋದು ಏನಾಗ್ತದೆ? 4th ಸಾಮಾಜಿಕ ಪರಿಸರ. ಸಾಮಾಜಿಕ ಪರಿಸರ ಒಳಗೆ ಕುಟುಂಬ ಸಂಯೋಜನೆ ಬರ್ತದೆ. ಇನ್ನು ಬಿ, ಪ್ರತಿನಿಯೋಜನೆಯ ಮೂಲಾಂಶ. ಪ್ರತಿನಿಯೋಜನೆಯ ಮೂಲಾಂಶ ಕೇಳಿದ್ರು. ಇದು ಸರಿಯಾದ ಉತ್ತರ 5ನೇದು ನೋಡಿ, ಉತ್ತರದಾಯಿತ್ವ ಆಗ್ತದೆ. ಉತ್ತರದಾಯಿತ್ವ ಅನ್ನೋದು ಪ್ರತಿನಿಯೋಜನೆಯ ಮೂಲಾಂಶ ಆಗ್ತದೆ. ಇನ್ನು ಸಿ, ಕಾರ್ಯೇತರ ತರಬೇತಿ ವಿಧಾನ ಅನ್ನೋದು ಏನಾಗ್ತದೆ? ಕಾರ್ಯೇತರ ತರಬೇತಿ ವಿಧಾನ. ಇದು 1ನೇದಾಗ್ತದೆ. ಚಲನಚಿತ್ರಗಳು ಕಾರ್ಯೇತರ ತರಬೇತಿ ವಿಧಾನ. ಇನ್ನು ಡಿ, ನಿಯಂತ್ರಿಸುವಿಕೆ ಮಿತಿ. ಏನಾಗ್ಬೋದು? ನಿಯಂತ್ರಿಸುವಿಕೆ ಮಿತಿ ಬಂದ್ಬಿಟ್ಟು ಇದು ಸೆಕೆಂಡ್ 1 ಆಗ್ತದೆ. ವೆಚ್ಚದಾಯಕ ಕಾರ್ಯಸಾಧನೆ ಆಗ್ತದೆ. ವೆಚ್ಚದಾಯಕ ಕಾರ್ಯಸಾಧನೆ. ಇನ್ನು 5ನೇದು ಸ್ಥಳ ಅನ್ನೋದು ಏನಾಗ್ತದೆ? ಸ್ಥಳ ಅನ್ನೋದು 3ನೇದು ಮಾರಾಟ ಪ್ರಕ್ರಿಯೆ ಮಿಶ್ರಣ ಆಗ್ತದೆ. ಇಷ್ಟು ಸರಿಯಾದ ಉತ್ತರಗಳು. ನಾವು ನೆಕ್ಸ್ಟ್ 4th ಮೇನ್ ಹೋಗೋಣ. 1 ಅಂಕದ ಪ್ರಶ್ನೆಗಳು. ಟೋಟಲಾಗಿ 5 ಇದು. ಟೋಟಲಾಗಿ 5 ಅಂಕ. ಪ್ರತಿಯೊಂದಕ್ಕೂ 1 ಅಂಕ. 12ನೇ ಪ್ರಶ್ನೆ ನೋಡಿ. ಸೊ ಮೇನ್ ಆಗಿ ಸ್ವಲ್ಪ ಆನ್ಸರ್ಸ್ ಹೇಳ್ತೀನಿ, ನೋಡ್ಕೊಳ್ಳಿ. 12ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಮೊದಲು ಕ್ವಶನ್ ನೋಡೋಣ, ಆಮೇಲೆ ಉತ್ತರ ನೋಡೋಣ. ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ಉದಾಹರಣೆ ಕೇಳಿದ್ರು. ತುಂಬಾ ಈಸಿ ಇತ್ತು. ಉನ್ನತ ಹಂತದ ನಿರ್ವಹಣೆಗೆ ಉದಾಹರಣೆ. ಸೊ ಇದು ಸರಿಯಾದ ಉತ್ತರ. ವೇಟ್ ಮಾಡಿ ಹೇಳ್ತೀನಿ.
ಉನ್ನತ ಹಂತದ ನಿರ್ವಹಣೆಯ ಒಂದು ಉದಾಹರಣೆ. ಇದು ಬಂದ್ಬಿಟ್ಟು ಏನಾಗ್ತದೆ ಅಂದರೆ ಅಧ್ಯಕ್ಷ ಅಥವಾ ನಿರ್ದೇಶಕರು. ಅರ್ಥ ಆಯ್ತಾ? ಅಧ್ಯಕ್ಷ ಅಥವಾ ನಿರ್ದೇಶಕರು ಬರ್ತಾರೆ. ಯಾವ್ದು ಬರೋದು ಸರಿಯಾದ ಉತ್ತರ. ಅಧ್ಯಕ್ಷ ಬರೆದ್ರು ಸರಿಯಾದ ಉತ್ತರ, ನಿರ್ದೇಶಕರು ಬರೆದ್ರು ಸರಿಯಾದ ಉತ್ತರ ಆಗ್ತದೆ. ಇನ್ನು 13ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತ ಕೇಳಿದ್ರು. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ಹಂತ ಯಾವುದಾಗ್ಬೋದು? ಇದು ಮಾನವ ಶಕ್ತಿಯ ಅಗತ್ಯತೆ ಆಗ್ತದೆ. ಮಾನವ ಶಕ್ತಿಯ ಅಗತ್ಯತೆ ಅಂದಾಜು ಮಾಡುವುದು. ಮಾನವ ಶಕ್ತಿಯ ಅಗತ್ಯತೆ ಅಂದಾಜು ಮಾಡೋದೇನಾಗ್ತದೆ? ನೀವು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ಹಂತ ಇರ್ತದೆ. ಇನ್ನು 14ನೇ ಪ್ರಶ್ನೆ, ನಿರ್ದೇಶನದ ಒಂದು ಮೂಲಾಂಶ ಹೆಸರಿಸಿ. ನಿರ್ದೇಶನದ ಒಂದು ಮೂಲಾಂಶ ಕೇಳಿದ್ರು, ತುಂಬಾ ಈಸಿ ಇತ್ತು. ಮೇಲ್ವಿಚಾರಣೆ, ನಾಯಕತ್ವ, ಪ್ರೇರಣೆ. ಈ ಮೂರಲ್ಲಿ ನೀವು ಅದೇ ಬರೆದ್ರು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮೇಲ್ವಿಚಾರಣೆ ಬರಿಬೋದು, ನಾಯಕತ್ವ, ಪ್ರೇರಣೆ, ಈ ಮೂರು ಬರ್ತವೆ. ಅದರಲ್ಲಿ ಒಂದು ಬರಿಬೇಕು, ಮೇಲ್ವಿಚಾರಣೆ, ನಾಯಕತ್ವ, ಪ್ರೇರಣೆ. ಇನ್ನು 15ನೇದು ಏನು ಕೇಳಿದ್ರು, ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ. ಯಾವ ವಿಧಾನ ಆಗಿರ್ಬೋದು ಇದು? ಇದು ಸರಿಯಾದ ಉತ್ತರ ಏನಾಗ್ಬೋದು? ದೀರ್ಘಾವಧಿ ಹೂಡಿಕೆ ನಿರ್ಣಯ ಆಗ್ತದೆ. ದೀರ್ಘಾವಧಿ ಹೂಡಿಕೆ ನಿರ್ಣಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಥವಾ ಇದು ರಿಲೇಟೆಡ್ ಬೇರೆ ಅನಿಸಿದ್ರು ಅದು ಸರಿಯಾದ ಉತ್ತರ ಆಗ್ತದೆ. ದೀರ್ಘಾವಧಿ ಹೂಡಿಕೆ ನಿರ್ಣಯ ಆಗ್ತದೆ. ಇನ್ನು 16 ಕೇಳಿದ್ರು, ತುಂಬಾ ಈಸಿ. NGO ಅನ್ನು ವಿಸ್ತರಿಸಿ ಕೇಳಿದ್ರು. NGOs ಅನ್ನು ವಿಸ್ತರಿಸಿ. ತುಂಬಾ ಈಸಿ. NGO ಅಂದರೆ ಏನಂದರೆ ನಾನು, G ಅಂದರೆ ಗೌರ್ಮೆಂಟು, O ಅಂದರೆ ಆರ್ಗನೈಸೇಷನ್ಸು. ಅರ್ಥ ಆಯ್ತಾ? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅನ್ನೋದು ಸರಿಯಾದ ಉತ್ತರ. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು ಇದು ಸರಿಯಾದ ಉತ್ತರ. NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಸೊ ಇಷ್ಟು ಒಂದೊಂದು ಪ್ರಶ್ನೆಗಳು. ನಂತರ ಭಾಗ ಬಿ ಇತ್ತು. ಇಲ್ಲಿ ಕೂಡ ತುಂಬಾ ಈಸಿ ಪ್ರಶ್ನೆ ಇದು. ಯಾವುದಾದ್ರು 6 ಪ್ರಶ್ನೆ ಬರಬೇಕಾಗಿತ್ತು ನೀವು. 2 ಅಂಕದ 6 ಪ್ರಶ್ನೆ ಟೋಟಲ್ 12 ಅಂಕ. ಸೊ ಆಲ್ಮೋಸ್ಟ್ ಈಸಿ ಇದು ಅನ್ಕೋತೀನಿ. ಸಾಧ್ಯ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ, ಅಥವಾ ನಿಮ್ಮ ನೋಟ್ಸಲ್ಲಿ ನೋಡ್ಕೋಬೋದು. ಅರ್ಥ ಆಯ್ತಾ? 2 ಅಂಕದ 6 ಪ್ರಶ್ನೆ ಟೋಟಲ್ 12 ಅಂಕ. ಸೊ ತುಂಬಾ ಈಸಿ ಇತ್ತು. ನಿನ್ನೆ ಕೂಡ ಹೇಳಿದೆ ನಿಮಗೆ 17 ಕ್ವಶನ್ನು ನೀರಾವರಿ ಅಥವಾ ನೀರಿನ ವ್ಯಾಖ್ಯಾನಿಸಿ. ಈ ಎರಡಲ್ಲಿ ಒಂದು ಬರ್ತದೆ ಅಂತ ಹೇಳಿದೆ. ಕೇಳಿದ್ದಾರೆ ನೋಡಿ ನೀರಿನ ವ್ಯಾಖ್ಯಾನಿಸಿ ಅಂತ. ಸೊ ಯಾರು ಹೇಳಿದರೆ ಅವ್ರ ಹೆಸರು ಬರಿಬೇಕು ಮತ್ತೆ. ಅರ್ಥ ಆಯ್ತಾ? ಸೊ ಒಂದು ವಾಕ್ಯವನ್ನು ಯಾರು ಹೇಳಿದ್ದಾರೆ ಅವ್ರ ಹೆಸರು ಬರೆದರೆ ನಿಮಗೆ 1 ಅಂಕ ಇರ್ತದೆ. ಇನ್ನೂ ಒಂದು ನೀರಿನ ಅರ್ಥಕ್ಕೆ 1 ಅಂಕ. ಟೋಟಲಾಗಿ 2 ಅಂಕಕ್ಕೆ ಈ ಒಂದು ಪ್ರಶ್ನೆ ಇರ್ತದೆ. ಸೊ ತುಂಬಾ ಈಸಿ ಇತ್ತು, ಬರಿಬೋದಾಗಿತ್ತು. ಸೊ ಇದೇ ರೀತಿ 18, 19, 20 ಇವೆಲ್ಲ ಕೂಡ ನಿಮಗೆ 2 ಅಂಕದ ಪ್ರಶ್ನೆಗಳು. 17ರಿಂದ 26 ಈ 2 ಅಂಕದ ಪ್ರಶ್ನೆಗಳು. ಇದರಲ್ಲಿ ನೀವು ಎಷ್ಟು ಬರಬೇಕಾಗಿತ್ತು? ಕೇವಲ ಎಷ್ಟು ಕೇಳಿದ್ರು 6 ಪ್ರಶ್ನೆ ಬರಬೇಕಾಗಿತ್ತು, ಚಾಯ್ಸ್ ಇದ್ದು. ನಂತರ ಬಂದ್ಬಿಟ್ಟು ನಿಮಗೆ ಭಾಗ ಸಿ ಅಲ್ಲಿ ನಿಮಗೆ 4 ಅಂಕದ 6 ಪ್ರಶ್ನೆ ಇದು. ಟೋಟಲ್ 24 ಅಂಕ. ಪ್ರತಿಯೊಂದಕ್ಕೂ 4 ಅಂಕ. ನೀವು 6 ಪ್ರಶ್ನೆ ಬರಬೇಕಾಗಿತ್ತು. ಅರ್ಥ ಆಯ್ತಾ? 9 ಪ್ರಶ್ನೆ ಅಥವಾ 10 ಪ್ರಶ್ನೆ ಕೊಟ್ಟಿರ್ತಿದ್ರು, ಅದರಲ್ಲಿ ನೀವು 6 ಪ್ರಶ್ನೆನ ಬರೀಬೇಕಾಗಿತ್ತು. ನೋಡ್ಕೊಳ್ಳಿ. ಸೊ ನಂತರ ಲಾಸ್ಟ್ ಮೇನು ಯಾವ್ದು ಕೇಳಿದ್ರು? ಭಾಗ ಡಿ 8 ಅಂಕದ 3 ಪ್ರಶ್ನೆ. ಟೋಟಲ್ 24 ಅಂಕ ಇದು. ಸೊ ಇದು ಕೂಡ ಎಷ್ಟು ಬರಬೇಕಿತ್ತು? 3. ಎಷ್ಟು ಕೊಟ್ಟಿದ್ರು? 6 ಪ್ರಶ್ನೆ ಕೊಟ್ಟಿದ್ರು. 3 ಅಲ್ಲ, 6 ಅಲ್ಲ, 5 ಕೊಟ್ಟಿದ್ರು. ಅರ್ಥ ಆಯ್ತಾ? 5ರಲ್ಲಿ ನೀವು ಎಷ್ಟು ಬರಬೇಕು? 3 ಬರಬೇಕಾಗಿತ್ತು. ತುಂಬಾ ಈಸಿ ಅನ್ಕೋತೀನಿ. ಸಮಾನತೆ ಎಂದರೇನು, ಸಮಾನತೆ ಗುಣಲಕ್ಷಣ ಆಲ್ಮೋಸ್ಟು ಎಲ್ಲ ಕೂಡ ನಿಮ್ಮ ಮಾಲ್ ಪೇಪರಲ್ಲಿರೋ ಕ್ವಶನ್ ಬಂದಿವೆ. ಆದ್ದರಿಂದ ತಪ್ಪದೇ ಮಾಲ್ ಪೇಪರ್ ನೋಡ್ಕೊಳ್ಳಿ. ಎಲ್ಲ ವಿಷಯದ್ದು ಎಲ್ಲ 3 ಮಾಲ್ ಪೇಪರ್ ನೋಡ್ಕೊಳ್ಳಿ. ಪ್ರತಿಯೊಂದು ವಿಷಯದಲ್ಲಿ ನಿಮಗೆ 3 ಮಾಲ್ ಪೇಪರ್ ಬಿಟ್ಟಿದ್ದಾರೆ, ಮಾದರಿ ಪ್ರಶ್ನೆ ಬಿಟ್ಟಿದ್ದಾರೆ. ತಪ್ಪದೇ ಓದ್ಕೊಳ್ಳೇಬೇಕು. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ನಿಮ್ಮೊಂದು ಪೂರ್ವತ ಪರೀಕ್ಷೆ ಆಗಿರ್ಬೋದು, ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ತಪ್ಪದೇ ನೋಡ್ಕೊಳ್ಳಿ. ಸೊ ಕಾಂಟಿನ್ಯೂ ಕೂಡ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ಮಾಲ್ ಪೇಪರ್ ನೋಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಕಟ್ಟಿದ್ದಾರೆ ಅಷ್ಟನ್ನ ಓದ್ಕೊಳ್ಳಿ ಚೆನ್ನಾಗಿ. ಓಕೆ. ಸೊ ಫ್ರೆಂಡ್ಸ್ ಶೇರ್ ಮಾಡಿ. ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತವೆ 80ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.